ಅದು ಮೊದಲಿಂದಾನು ನಮ್ಮ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಇದೆ ಅದು. ಎಲ್ಲ ಕಡೆ 4 ಜಾಗ ಇದೆ. ಪಟ್ಟಣ ಪಂಚಾಯತ್ ಇಲ್ಲ ಗ್ರಾಮ ಪಂಚಾಯತ್ ಅದನ್ನ ನಾವು ಒಬ್ಬನ ನಮ್ಮ ಕಾಸ್ಟ್ ಅವನಿಗೆ ಅಲ್ಲಿ ಇಟ್ಕೊಂಡು ಕೊಟ್ಟಿದ್ವಿ. ಯಾಕೆಂದ್ರೆ ನಮ್ಮ ಪೂರ್ವಜರು ಸುಮಾರು 100-200 ವರ್ಷಗಳ ಒಂದು ಚರ್ಮವಾಗಿ ನಮ್ಮ ಹಕ್ಕುಗಳನ್ನು ಈಡೇರಿಸಲು ಸಾಧ್ಯವಾದ ವಿಫಲರಾಗಿದ್ದಾರೆ. ಆ ಒಂದು ಉದ್ದೇಶದಿಂದ ನಮ್ಮ ಎಲ್ಲಾ ದಲಿತ ಬಂಧುಗಳು ಇಂದು ಸೇರಿ ಸರ್ಕಾರಕ್ಕೆ ಹಾಗೂ ಆಡಳಿತಕ್ಕೆ ಒಂದು ವಿಷಯವನ್ನು ಮುಟ್ಟಿಸಬೇಕು ಅಂತ ಎಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಈ ಪ್ರತಿಭಟನೆ ಸೇರಿ ಕೆಲಸ ಮಾಡ್ತಿರುವ ಜಾಗದಲ್ಲಿ ಹಲವಾರು ಜನಗಳು ಹಲವಾರು ದಿನದಿಂದ ವರ್ಷದಿಂದಲೂ ಮನವಿ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಸಫಲವಾದ ಇದು ಸಿಗ್ತಾ ಇಲ್ಲ, ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಆದ ಕಾರಣ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಡಬೇಕು. ಹಾಗೆ ಅಧಿಕಾರಿಗಳು ಇನ್ನು ಎಚ್ಚೆತ್ತಿ ಅಲ್ಲಿ ಅತಿಕ್ರಮಣ ಏನಾಗಿದೆ ಅದನ್ನು ತೆರವುಗೊಳಿಸಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಾವು ಯಾರು ಆಸ್ತಿ ಕೇಳ್ತಾ ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಬೇರೆಯವರು ಬಂದು ಅಕ್ರಮವಾಗಿ ಜಾಗವನ್ನು ಸಂಪೂರ್ಣವಾಗಿ ಸವರಿ ಅವರು ಅತಿಕ್ರಮಣ ಮಾಡಿದ್ದಾರೆ. ಅವರನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ನಮ್ಮ ಅಧ್ಯಕ್ಷರು, ಅಂಬೇಡ್ಕರ್ ಸಂಘ ಅಧ್ಯಕ್ಷರು, ಕರಗುಂಡಿ ಅಧ್ಯಕ್ಷರು ಇವರೆಲ್ಲ ಈಗಾಗಲೇ ಬಹಳ ಸರಿ ಮನವಿಯನ್ನು ಕೊಟ್ಟಿದ್ದಾರೆ, ಅರ್ಜಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಯಾರು ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ. ಯಾಕೆ ಅಧಿಕಾರಿಗಳು ಇಷ್ಟು ನಿಷ್ಕಾಳಜಿ ಮಾಡ್ತಾರೆ ನಮಗಿದು ಅರ್ಥ ಆಗ್ತಾ ಇಲ್ಲ. ನಾನು ಸ್ವಲ್ಪ ತಾಲೂಕಿನ ಅಂಬೇಡ್ಕರ್ ಶಕ್ತಿ ಸಂಘದ ತಾಲೂಕು ಅಧ್ಯಕ್ಷ ಇದ್ದೀನಿ. ಆಮೇಲೆ ಈ ಒಂದು ಸಂಘಟನೆಗೆ ಇವತ್ತು ಕಾರ್ಯಕ್ರಮ ಕರೆದು ಬಂದಿದ್ದೀನಿ. ಬಂದಿದ್ದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಎಲ್ಲರೂ ಅಧಿಕಾರಿಗಳು. ಇದರಿಂದ ರಾಜಕಾರಣಿಗಳಿರ್ಬೋದು, ಇದಕ್ಕೆ ಒಳ್ಳೆ ನ್ಯಾಯ ತೋರಿಸ್ಕೊಡ್ಬೇಕು. ನ್ಯಾಯ ತೋರಿಸ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗತ್ತೆ. ಇದು ದೊಡ್ಡ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಮಾಡ್ಬೇಕಾಗ್ತದೆ. ಎಚ್ಚರಿಕೆ ಗಂಟೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೇವೆ ಈಗ. ಯಾಕಂದ್ರೆ ಈ ಜಾಗದಲ್ಲಿ ಇವತ್ತು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಂದಿರೋ ಒಂದು ಹಕ್ಕು, ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ನಮಗೆ ಬದುಕಲು ಜನಸಾಮಾನ್ಯರ ಅನುಕೂಲ ಮಾಡಿಕೊಡಿ, ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡಿ. ಜೊತೆಗೆ ಅಧಿಕಾರಿಗಳು ಸಹ ನಮ್ಮನ್ನ ಯಾಕೆ ಕಡೆಗಣಿಸ್ತೀರಿ? ನೀವು ಸಿದ್ದಾಪುರದಲ್ಲಿ ಯಾಕೆ ಕಡೆಗಣಿಸ್ತೀರಿ ಅಂತ ಕೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಎಲ್ಲಾ ತಾಲೂಕು ಆಫೀಸುಗಳು ಸಿದ್ದಾಪುರ ಟೌನ್ ನಲ್ಲಿವೆ. ದಲಿತರ ತಾಲೂಕು ಆಫೀಸ್ ಮಾತ್ರ ಕೊಂಡೆಯಲ್ಲಿ. ಇದು ಅನ್ಯಾಯವಲ್ವಾ? ನಮ್ಮಂತ ಬರುವಂತ ಎಲ್ಲ ಬಡವರು ಏನಾದ್ರು ನಮ್ಮ ಸಂಬಂಧಪಟ್ಟ ಆಫೀಸಿಗೆ ಹೋಗ್ಬೇಕು ಅಂದ್ರೆ ಕೊಂಡೇ ಹೋಗ್ಬೇಕು, 3 ಕಿಲೋಮೀಟರ್ ಹೋಗ್ಬೇಕು. ಎಲ್ಲರೂ ನಮ್ಮ ಬೈಕ್ ಇದೆಯಾ, ಗಾಡಿ ಇದೆಯಾ? ಇದು ಅನ್ಯಾಯ ಅಲ್ವಾ? ಅದೇ ರೀತಿ ಎದುರುಗಡೆ ಅಂಬೇಡ್ಕರ್ ಸರ್ಕಲ್ ಅಂತ ಇತ್ತು. ಕಳೆದ ಪೀರಿಯಡ್ ಅಂತ MLA ಅವರು ನಮಗೆ ಕಟ್ತೀವಿ ಅಂತ ಹೇಳಿ ಕಾಯ್ದೆ ಹಾರಿಸೋದು. ಈಗ ಬಂದಂತ MLA ಅವ್ರ ಮನಸ್ಥಿತಿ ಒಳ್ಳೇದಿತ್ತು ಅಂತ ಕಾಣಿಸ್ತೈತಿ. ಈಗ ನಮಗೆ ಕಟ್ಟಿದ್ದಾರೆ, ಅದಕ್ಕೂ ಮೂರ್ತಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾಗತ, ನಮ್ಮೆಲ್ಲ ಬಂಧುಗಳಿಂದ ಸ್ವಾಗತ. ಅದೇ ರೀತಿ ಪ್ರತಿಯೊಂದು ಸಿದ್ದಾಪುರ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಸಂಸ್ಥೆ ಇದೆ. ಕಾನ್ವಾಡ ಗ್ರಾಮದಲ್ಲಿ ತಮಗಾರು, ಕರೆ ಒಕ್ಕಲಿಗರಿಗೂ ಮತ್ತು ಮೇದರ್ ಅಂತೇಳಿ 1 ಎಕರೆ ಮಶಾನ ಜಾಗ ಇದೆ. ಪೂರ್ವ ಕಾಲದಿಂದಲೂ ಮಶಾನ ಜಾಗ ಇದೆ. ಸರಿ ಸುಮಾರು 4 ರಿಂದ 5 ತಲೆಮಾರು ಕಳೆದೋಗಿದೆ. ಇಂಥವರೆಗೂ ನಮಗೆ ಮಶಾನ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾಕೆ ನಾವು ಅನ್ಯಾಯ ಮಾಡಿದ್ವಿ? ನಾವು ಮನುಷ್ಯರಲ್ವಾ? ನಾವೇನು ಸತ್ರಿ ನಮ್ಮನ್ನ
ಕುಡಿಯಕ್ಕೆ ಒಂದು ಸ್ಥಳ ಬೇಡವಾ? ಯಾಕೆ ನಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ನಾವು